ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸಿರಿ ಮಧುವನ. ನಾನಿವತ್ತು ಜೇನುತುಪ್ಪದ ಶುದ್ಧತೆಯನ್ನ ಅಂದರೆ ಪ್ಯೂರಿಟಿ ಟೆಸ್ಟ್ ಅನ್ನ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಬಳಸ್ತಾ ಇರುವಂತಹದ್ದು ನಮ್ಮ ಜೇನುಗೂಡಿನಿಂದ ತೆಗೆದಿರುವಂತಹ ಆರ್ಗ್ಯಾನಿಕ್ ಹನಿಯನ್ನ. ನೀವು ಹಲವಾರು ವಿಡಿಯೋಗಳಲ್ಲಿ ನೋಡೇ ಇರ್ತೀರಾ. ಜೇನುತುಪ್ಪದಲ್ಲೂ ಕೂಡ ಕಲಬೆರಕೆ ಇದ್ದೇ ಇದೆ. ಈ ಕಲಬೆರಕೆಯ ಮೂಲಕ ಜೇನುತುಪ್ಪವನ್ನ ಅತಿ ಕಡಿಮೆ ಬೆಲೆಗೂ ಕೂಡ ಅಲ್ಲಲ್ಲಿ ಮಾರಾಟ ಮಾಡ್ತಾರೆ. ಅಂದ್ರೆ ಈ ಆರ್ಗ್ಯಾನಿಕ್ ಹನಿ ಏನಿದೆ ಅದು ಅಷ್ಟೊಂದು ಕಡಿಮೆ ಬೆಲೆಗೆ ಇಲ್ಲಿ ಕೂಡ ಸಿಗೋದಿಲ್ಲ. ನಾವಿಲ್ಲಿ ಮೊದಲಿಗೆ ಇದನ್ನ ತಮ್ ಟೆಸ್ಟ್ ಮೂಲಕ ಪರೀಕ್ಷಿಸೋಣ. ನಾನಿಲ್ಲಿ ನನ್ನ ಹೆಬ್ಬೆರಳಿನ ಉಗುರುಗಳ ಮೇಲೆ ಜೇನುತುಪ್ಪವನ್ನ ಹಾಕ್ತಾ ಇದ್ದೀನಿ. ಈ ಶುದ್ಧವಾದ ಜೇನುತುಪ್ಪವಾದಲ್ಲಿ ಇದು ನಮ್ಮ ಮೂವ್ಮೆಂಟ್ಗೆ ಅನುಗುಣವಾಗಿ ಮೂವ್ ಆಗೋದಿಲ್ಲ, ಅಂದ್ರೆ ಚಲಿಸುವುದಿಲ್ಲ. ನಮ್ಮ ಕೈಯಲ್ಲಿ ನಾವು ಎಲ್ಲಿ ಹಾಕಿರ್ತೀವಿಯೋ ಅಲ್ಲೇ ಇರ್ತದೆ. ನೋಡಿ, ನಾನಿಲ್ಲಿ ಕೈಯನ್ನ ಆ ಕಡೆ ಈ ಕಡೆ ಎಲ್ಲ ಮೂವ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯ ಮೂವ್ಮೆಂಟ್ ಆಗ್ತಾ ಇಲ್ಲ. ಒಂದೇ ಕಡೆಯಲ್ಲಿ ನಾನೆಲ್ಲಿ ಹಾಕಿದ್ದೀನೋ ಅಲ್ಲೇ ಇದೆ ಅಂತಂದ್ರೆ ಇದು ಪ್ಯೂರ್ ಆಗಿದೆ. ಕಲಬೆರಕೆ ಆಗಿದ್ದಲ್ಲಿ ಜೇನುತುಪ್ಪ ಮೂವ್ ಆಗ್ತದೆ. ನೀವು ಕೂಡ ಶಾಪ್ಗಳಿಂದ ಪರ್ಚೇಸ್ ಮಾಡಿ ತಂದಿರುವಂತಹ ಜೇನುತುಪ್ಪವನ್ನ ಈ ರೀತಿಯಾಗಿ ಟೆಸ್ಟ್ ಮಾಡಿ ಕೂಡ ಬಳಸ್ಕೋಬಹುದು. ನೀವು ತಿನ್ನುತ್ತಿರುವುದು ಕಲಬೆರಕೆಯ ವಸ್ತು ಹೌದೋ ಅಲ್ಲವೋ ಅನ್ನುವ ಮಾಹಿತಿ ಕೂಡ ನಿಮಗೆ ಸಿಗ್ತದೆ. ಸುಲಭವಾಗಿ ಈ ರೀತಿಯಾಗಿ ತಮ್ ಟೆಸ್ಟ್ ಮೂಲಕ ಜೇನುತುಪ್ಪದ ಶುದ್ಧತೆಯನ್ನ ನಾವು ಪರೀಕ್ಷಿಸಿಕೊಳ್ಳಬಹುದು. ಎಷ್ಟೇ ಸಮಯ ಹೀಗೆ ಕೈಯನ್ನ ಹಿಡಿದಿದ್ರು ಕೂಡ ಜೇನುತುಪ್ಪ ಮೂವ್ ಆಗೋದಿಲ್ಲ. ಹಾಗೆ ಇನ್ನೊಂದು ವಿಧಾನವಾಗಿ ಜೇನುತುಪ್ಪದ ಶುದ್ಧತೆಯನ್ನ ಪರೀಕ್ಷಿಸಬಹುದು. ಅದು ಜೇನುತುಪ್ಪದ ವಾಟರ್ ಟೆಸ್ಟ್. ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಪ್ರಮಾಣದ ಜೇನುತುಪ್ಪವನ್ನ ಸೇರಿಸ್ತಾ ಇದ್ದೀನಿ. ನೀವಿಲ್ಲಿ ಗಮನಿಸಬಹುದು, ನೀರಿಗೆ ಸೇರಿಸಿರುವಂತಹ ಜೇನುತುಪ್ಪ ಪೂರ್ತಿಯಾಗಿ ಗ್ಲಾಸ್ನ ತಳದಲ್ಲಿ ಹೋಗಿ ಸೇರಿಕೊಂಡಿದೆ. ನೀರಿನ ಜೊತೆಗೆ ಜೇನುತುಪ್ಪ ಮಿಕ್ಸ್ ಆಗ್ತಾ ಇಲ್ಲ ಅಂತಂದಲ್ಲಿ ಅದನ್ನ ಪರಿಶುದ್ಧ ಜೇನುತುಪ್ಪ ಎಂದು ಪರಿಗಣಿಸ್ತಾರೆ. ಒಂದು ವೇಳೆ ನೀರಿನೊಂದಿಗೆ ಜೇನುತುಪ್ಪ ಬೆರೆತು ನೀರಿನ ಬಣ್ಣದಲ್ಲಿ ವ್ಯತ್ಯಾಸವಾದರೆ ಅದನ್ನ ಕಲಬೆರಕೆ ಜೇನುತುಪ್ಪ ಎಂದು ಸುಲಭವಾಗಿ ಕಂಡುಹಿಡಿಯಬಹುದು. ನೀವಿಲ್ಲಿ ನೋಡಬಹುದು, ಗ್ಲಾಸ್ನ ತಳದಲ್ಲಿ ಜೇನುತುಪ್ಪ ಸ್ಟೋರ್ ಆಗಿದೆ. ನಾವಿದನ್ನ ಕದಡಿದರೂ ಕೂಡ ಪುನಃ ಇದು ಗ್ಲಾಸ್ನ ತೆಳದಲ್ಲೇ ಬಂದು ಸ್ಟೋರ್ ಆಗ್ತದೆ, ನೀರಿನೊಂದಿಗೆ ಮಿಕ್ಸ್ ಆಗೋದಿಲ್ಲ. ಈ ರೀತಿಯಾಗಿ ನಾವು ಮನೆಯಲ್ಲಿಯೇ ಜೇನುತುಪ್ಪದ ಪ್ಯೂರಿಟಿಯನ್ನ ಸುಲಭವಾಗಿ ಪರೀಕ್ಷಿಸಿಕೊಳ್ಳಬಹುದು. ಕಡಿಮೆ ದುಡ್ಡಿಗೆ ಅಗ್ಗದಲ್ಲಿ ಸಿಗುವ ಕಲಬೆರಕೆಯ ಜೇನುತುಪ್ಪದಲ್ಲಿ ಯಾವುದೇ ಔಷಧೀಯ ಗುಣ ಇರೋದಿಲ್ಲ. ಅದನ್ನ ಸೇವಿಸುವುದರಿಂದ ನಿಮ್ಮ ದೇಹಕ್ಕೆ ಯಾವುದೇ ಪ್ರಯೋಜನ ಕೂಡ ಇರುವುದಿಲ್ಲ. ಆದ್ದರಿಂದ ಆದಷ್ಟು ನಾವು ಸೇವಿಸುವ ವಸ್ತುಗಳಲ್ಲಿ ಕಲಬೆರಕೆಯನ್ನ ಪರೀಕ್ಷಿಸಿಕೊಳ್ಳಿ. ಇಂತಹ ಚಿಕ್ಕ ಪುಟ್ಟ ಟೆಸ್ಟ್ಗಳ ಮೂಲಕ ನಾವು ಸುಲಭವಾಗಿ ಮನೆಯಲ್ಲಿಯೇ ನಾವು ತಿನ್ನುವ ಆಹಾರದಲ್ಲಿನ ಕಲಬೆರಕೆಯನ್ನ ಕಂಡುಹಿಡಿಯಬಹುದು. ಕಲಬೆರಕೆ ಮುಕ್ತ ಆಹಾರವನ್ನ ಸೇವಿಸಿ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.